ಇನ್ನು ಮತ್ತೊಂದು ಮಾಹಿತಿ ಲಭ್ಯ ಆಗ್ತಾ ಇರೋದು ಮೈಸೂರಲ್ಲಿ ಶೂಟಿಂಗ್ನಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಇವತ್ತು ನಟ ದರ್ಶನ್ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹಕ್ಕೆ ದರ್ಶನ್ ಬಂದಿದ್ದಾರೆ. ನೂರಾರು ದಿನಗಳ ನಂತರ ಈಗ ಮತ್ತೆ ಶೂಟಿಂಗ್ ಆರಂಭ ಆಗಿರೋದು. ಮೈಸೂರಿನ ಸರ್ಕಾರಿ ಅತಿಥಿ ಗೃಹಕ್ಕೆ ದರ್ಶನ್ ಆಗಮಿಸಿದ್ದಾರೆ. ರೇಂಜ್ ರೋವರ್ ಕಾರಲ್ಲಿ ನಟ ದರ್ಶನ್ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿದ್ದಾರೆ. ಇವತ್ತಿನಿಂದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗ್ತಿದ್ದಾರೆ. ಯಾವಾಗ ಅವರನ್ನ ಮೈಸೂರಿಂದ ಅರೆಸ್ಟ್ ಮಾಡ್ಕೊಂಡು ಬಂದಾಗಲೂ ಕೂಡ ಅವರು ಇದೇ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೇ ಇದ್ರು. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲಲ್ಲಿ ತಂಗಿದ್ರು. ಅಲ್ಲಿಂದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಅದಾದಮೇಲೆ 100ಕ್ಕೂ ಅಧಿಕ ದಿನಗಳ ಕಾಲ ನಟ ದರ್ಶನ್ ಈ ಕೇಸಲ್ಲಿ ಜೈಲಲ್ಲಿ ಇರಬೇಕಾಗಿ ಬಂತು. ಅದಾದಮೇಲೆ ಆರೋಗ್ಯದ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು. ಅದಾದ ಸ್ವಲ್ಪ ದಿನಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಜಾಮೀನು ಸಿಗುತ್ತೆ. ಆದರೆ ಅನಾರೋಗ್ಯ ಇದ್ದ ಕಾರಣ ಬೆನ್ನು ನೋವು ಅವರಿಗೆ ಬಹಳ ಬಾಧಿಸ್ತಾ ಇತ್ತು. ಹೀಗಾಗಿ ಅವರು ಜಾಮೀನಿನ ಮೇಲೆ ಹೊರಗೆ ಬಂದ ನಂತರ ಕೂಡ ಸಂಪೂರ್ಣವಾಗಿ ವಿಶ್ರಾಂತಿಗೆ ಜಾರಿದ್ರು. ಆ ವೇಳೆ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲೇ ಹೆಚ್ಚು ಕಾಲ ಕಳೀತಾ ಇದ್ರು. ಮತ್ತು ಬೆಂಗಳೂರಿಂದ ಹೊರಗಿರಬೇಕು ಅಂದರೂ ಕೋರ್ಟ್ನ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಆ ರೀತಿಯಾದಂಥ ಷರತ್ತಿತ್ತು ಅವರಿಗೆ. ಆದರೆ ಈಗ ಕೋರ್ಟ್ ಅದನ್ನು ಕೂಡ ಸಡಿಲಗೊಳಿಸಿದೆ. ದೇಶ ಬಿಟ್ಟು ಹೊರಗೆ ಹೋಗೋದಿದ್ರೆ ಮಾತ್ರ ಕೋರ್ಟ್ನ ಗಮನಕ್ಕೆ ತರಬೇಕು ಅಂತ ಸ್ವಲ್ಪ ಎಲ್ಲದರಿಂದ ಈಗ ದರ್ಶನ್ ಫ್ರೀ ಆಗಿದ್ದಾರೆ. ಹೀಗಾಗಿ ಇವತ್ತಿಂದ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ 100 ದಿನಗಳ ನಂತರ ಈಗ ಮತ್ತೆ ಯಾವ ಮೈಸೂರಿನಲ್ಲಿ ಅರೆಸ್ಟ್ ಆಗಿದ್ರು ಅದೇ ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ದರ್ಶನ್ ಇವತ್ತಿಂದ ಭಾಗಿಯಾಗ್ತಾ ಇದ್ದಾರೆ. ಏನ್ ಡೀಟೇಲ್ಸ್ ಈ ಬಗ್ಗೆ ಗೊತ್ತಾಗ್ತಾ ಇದೆ? ವಿಜಯ್, ಕಳೆದ 8-9 ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ನಟ ದರ್ಶನ್ ಅಭಿನಯದ ಸಿನಿಮಾ ಡೆವಿಲ್ ಈಗ ಚಿತ್ರೀಕರಣ ಪುನರ್ ಆರಂಭ ಆಗಿದೆ. ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ಪ್ರಾರಂಭ ಆಗಿರೋದು. ಸದ್ಯ ಶೂಟಿಂಗ್ ಸ್ಥಳಕ್ಕೆ ನಟ ದರ್ಶನ್ ಅವರು ಆಗಮಿಸಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಈಗಷ್ಟೇ ನಟ ದರ್ಶನ್ ಅವರು ಆಗಮಿಸಿದ್ರು. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಕಾರಣಕ್ಕಾಗಿ ಚಿತ್ರತಂಡ ಬೆಳಿಗ್ಗೆ 7 ಗಂಟೆಗೆ ಆಗಮಿಸಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸಂಜೆ 6 ಗಂಟೆವರೆಗೆ ಶೂಟಿಂಗ್ಸ್ ಕೂಡ ನಡೆಯಲಿದೆ. ಇನ್ನು ಮಾರ್ಚ್ 15ನೇ ತಾರೀಕು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ನಲ್ಲಿ ಶೂಟಿಂಗ್ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಚಿತ್ರೀಕರಣಕ್ಕೆ ಎಲ್ಲ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಮುತ್ತುರಾಜ್ ಅವರು ಚಿತ್ರೀಕರಣಕ್ಕೆ ಅನುಮತಿಯನ್ನ ನೀಡಿದ್ದು, ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸರು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ. ಒಟ್ಟು 32 ಸಿಬ್ಬಂದಿಯ ಶೂಟಿಂಗ್ಗೆ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದು, ನಟನ ಭದ್ರತೆಗಾಗಿಯೇ 1,64,785 ರೂಪಾಯಿ ಹಣವನ್ನ ಪಾವತಿ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಸದ್ಯ ನೆನೆಗುದಿಗೆ ಬಿದ್ದಿದಂತಹ ಈಗ ಚಿತ್ರೀಕರಣ ಆರಂಭ ಆಗಿದ್ದು, ನಟ ದರ್ಶನ್ ಅವರು ಚಿತ್ರೀಕರಣ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ಇದೇ ಸ್ಥಳದಲ್ಲಿ ಕಳೆದ 8-9 ತಿಂಗಳ ಹಿಂದೆ ನಟ ದರ್ಶನ್ ಅವರ ಚಿತ್ರೀಕರಣ ಆರಂಭ ಆಗಬೇಕಿತ್ತು. ಇಷ್ಟಕ್ಕೆ ಡೆವಿಲ್ ಸಿನಿಮಾ ತೆರೆಗೂ ಬರಬೇಕಿತ್ತು. ಆದ್ರೆ ಕೊಲೆ ಆರೋಪದಲ್ಲಿ ಮೈಸೂರಿನಿಂದಲೇ ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿತ್ತು. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರನ್ನ ಬಂಧಿಸಿ ನಂತರ ಬೆಂಗಳೂರಿಗೆ ಕರೆದುಕೊಂಡು ಹೋದ ಬಳಿಕ 100ಕ್ಕೂ ಹೆಚ್ಚು ದಿನಗಳ ಕಾಲ ಅವರು ಜೈಲು ವಾಸ ಅನುಭವಿಸಬೇಕಾಗಿತ್ತು. ಇದಾದ ಬಳಿಕ ಅವರು ಕೋರ್ಟ್ ಅನುಮತಿ ಪಡೆದು ಈಗ ಮೈಸೂರಿನಲ್ಲಿ ಚಿತ್ರೀಕರಣವನ್ನು ಆರಂಭಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.